ಹಾಯ್ ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾನು ಇವತ್ತು ನಿಮಗಾಗಿ ಬಿಳಿ ಕೂದಲ ಸಮಸ್ಯೆಗೆ ಈ ಥರ ಕೂಡ ನಾವು ನ್ಯಾಚುರಲ್ ಆಗಿ ಹೇರ್ ಪ್ಯಾಕ್ ಯೂಸ್ ಮಾಡ್ಬೋದು. ಸಣ್ಣ ವಯಸ್ಸಿನವರಲ್ಲಿ, ದೊಡ್ಡ ವಯಸ್ಸಿನವರಲ್ಲಿ, ಪೂರ್ತಿ ನೋಡಿ 100 ವಯಸ್ಸಿನವ್ರ ತನಕ ಕೂಡ ನಾವು ಯೂಸ್ ಮಾಡುವಂಥ ಈ ಹೇರ್ ಪ್ಯಾಕೆ ಅನ್ಬೋದು. ಯಾಕಂದರೆ ಇಷ್ಟು ನಮ್ಮ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ನಾರ್ಮಲಿ ನೋಡಿ ಏಜ್ ಆದಮೇಲೆ ಬಿಳಿ ಕೂದಲು ಆಗೇ ಆಗುತ್ತೆ. ಅದನ್ನು ನಾವು ಯಾವ ರೀತಿ ತಡೆಗಟ್ಬೋದು ಅಂತ ಏನಿಲ್ಲ, ನಮ್ಮ ಏಜಿನ ಪ್ರಕಾರ ನಮ್ಮ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ಇರುತ್ತೆ. ಆವಾಗ ನಾವು ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ ಬದಲಾಗಿ ಈ ಥರ ಕೂಡ ನಾವು ತಲೆಗೆ ಬಿಳಿ ಕೂದಲ ಸಮಸ್ಯೆ ಇರೋರು ಹಚ್ಬೋದು. ಹಾಗಾಗಿ ನಾನು ಕೂಡ ಇವತ್ತು ಬಿಳಿ ಕೂದಲ ಸಮಸ್ಯೆಗೆ ಯಾವ ರೀತಿ ನ್ಯಾಚುರಲ್ ಕಲರ್ ಅಂತ ನೋಡಿ. ಹಾಗಾಗಿ ನ್ಯಾಚುರಲ್ ಕಲರ್ ಮಾಡ್ಕೊಳ್ಳೋದಕ್ಕಾಗಿ ಸ್ನೇಹಿತರೆ, ನಾನು ಇಲ್ಲಿ ಕಾಣಿಸ್ತಿರ್ಬೋದು ಲವಂಗ ತಗೊಂಡಿರೋದು. ನಾವು ಲವಂಗದಿಂದ ಕೂಡ ನಮ್ಮ ಕೂದಲಿಗೆ ನ್ಯಾಚುರಲ್ ಆಗಿ ಕಲರ್ ಕೊಡ್ಬೋದು, ಹಾಗೆ ನಮ್ಮ ಕೂದಲಿಗೆ ಬೆಳವಣಿಗೆ ಕೂಡ ಮಾಡ್ಕೋಬೋದು. ಹಾಗಾಗಿ ನಾನು ಇವಾಗ ಲವಂಗ ಯೂಸ್ ಮಾಡ್ತಾ ಇರೋವಂಥದ್ದು. ಈ ಥರ ಕೂಡ ನಾವು ಕಲರಿಗೆ ಅಲ್ಲಿ ನಮ್ಮ ಕೂದಲು ಬೆಳವಣಿಗೆಗೆ ಲವಂಗ ತುಂಬಾ ಉಪಯುಕ್ತ ಅನ್ಬೋದು. ಹಾಗಾದರೆ ಯಾವ ಥರವಾಗಿ ನಾನು ಲವಂಗದಿಂದ ಕಲರ್ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ಕೂಡ ನೋಡಿಬಿಡಿ. ನೋಡಿದ ತಕ್ಷಣ ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಒಂದು ಸಣ್ಣ ಬಾಣಲಿ ನಾನು ಇವಾಗ ಸ್ಟವ್ ಮೇಲೆ ಇಟ್ಕೊಳ್ತಾ ಇರೋವಂಥದ್ದು. ಇವಾಗ ನಾನು ಸ್ಟವ್ ಹಚ್ಕೊಂಡು ಒಂದು ಸಣ್ಣ ಬಾಣಲಿ ಇಟ್ಕೊಂಡಿದ್ದೀನಲ್ವ ಸ್ನೇಹಿತರೆ, ಇವಾಗ ಇದರಲ್ಲಿ ನಾನು ಲವಂಗ ತೊಗೊಂಡಿರೋವಂಥದ್ದು ಹಾಕ್ತಾ ಇದ್ದೀನಿ. ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇರೋವಂಥದ್ದು. ನೀವು ನೋಡಿ ನಿಮ್ಮ ಕೂದಲಿಗೆ ಯಾವ ರೀತಿ ಅನುಸಾರ ಜಾಸ್ತಿ ಇದ್ದರೆ ನೀವು ಜಾಸ್ತಿ ಕಡಿಮೆ ಮಾಡ್ಕೋಬೋದು. ಇವಾಗ ನಾನು 15 ಲವಂಗ ಹಾಕಿದ್ದೀನಿ. ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು. ಲವಂಗ ಏನಾಗುತ್ತೆ ಅಂದರೆ ಉಬ್ಬಿ ಚೆನ್ನಾಗಿ ಕಲರ್ ಚೆನ್ನಾಗಿ ಚೇಂಜ್ ಆಗಬೇಕು. ಅಲ್ಲಿವರೆಗೂ ನಾನು ಲವಂಗ ಹಾಗೆ ಕೈ ಬಿಡದೇನೆ ನೀವು ಈ ರೀತಿ ಸಣ್ಣ ಉರಿ ಮೇಲೆ ಹುರಿತಾ ಇರಬೇಕಾಗತ್ತೆ. ನಮ್ಮ ಕೂದಲು ಚೆನ್ನಾಗಿ ನೋಡಿ ಹೊಸ ಕೂದಲು ಗ್ರೋತ್ ಆಗ್ತಾ ಇಲ್ಲ ಅಂದಾಗ ನಾವು ಕೂಡ ಈ ರೀತಿ ನ್ಯಾಚುರಲ್ ಆಗಿ ಕೂಡ ನಮ್ಮ ತಲೆಗೆ ಕೂದಲು ಮೆಹಂದಿ ಹಚ್ತೀವಲ್ವ, ಅದರಿಂದ ಕೂಡ ನಮ್ಮ ಕೂದಲಿಗೆ ಬೆಳವಣಿಗೆ ಕೂಡ ಹೊಸ ಕೂದಲು ಗ್ರೋತ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ, ಕೆಮಿಕಲ್ ಇರುವಂಥ ಯಾವುದೇ ಮೆಹಂದಿ ಯೂಸ್ ಮಾಡಿದ್ರೂ ಕೂಡ ನಮ್ಮ ತಲೆಯಲ್ಲಿರುವಂಥ ಕೂದಲು ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಮಾತ್ರ ಬೆಳವಣಿಗೆ ಆಗುವಂಥ ಕೂದಲಿನ ಚಾನ್ಸಸ್ ಇರಲ್ಲ ಸ್ನೇಹಿತರೆ. ಹಾಗಾಗಿ ಈ ಥರ ಕೂಡ ನೀವು ಚೆನ್ನಾಗಿ ನ್ಯಾಚುರಲ್ ಆಗಿರುವಂಥದ್ದು ಹೇರ್ ಪ್ಯಾಕು ಯೂಸ್ ಮಾಡ್ಬೋದು. ಇವಾಗ ನೋಡಿ ಲವಂಗ ಚೆನ್ನಾಗಿ ಉಬ್ಬುತ್ತಾ ಇರುವಂಥದ್ದು, ಹಾಗೆ ಕಲರ್ ಕೂಡ ಕಪ್ಪು ಬಣ್ಣಕ್ಕೆ ಬರ್ತಾ ಇರುವಂಥದ್ದು ಲವಂಗ. ಇವಾಗ ನೋಡಿ ಈ ಥರ ಕಪ್ಪು ಬಣ್ಣಕ್ಕೆ ಬರಬೇಕು. ನೋಡ್ತಾ ಇರ್ಬೋದು ಸ್ವಲ್ಪ ಲವಂಗ ಚೆನ್ನಾಗಿ ಉಬ್ಬಿ ಕಪ್ಪು ಬಣ್ಣ ಬರೋವರೆಗೂ ನಾನು ಹಾಗೆ ಫ್ರೈ ಮಾಡ್ತಾ ಇರುವಂಥದ್ದು. ಇವಾಗ ಸ್ನೇಹಿತರೆ, ಇದ್ರ ಜೊತೆಗೆ ಮತ್ತೊಂದು ಏನು ಆ್ಯಡ್ ಮಾಡಬೇಕಂತ ಹೇಳ್ತೀನಿ ನೋಡಿ. ಇವೆರಡೂ ಕೂಡ ಮಿಕ್ಸ್ ಮಾಡಿ ನಿಮ್ಮ ತಲೆಗೆ ಅಪ್ಲೈ ಮಾಡಿದ್ರೆ ಸಾಕು, ಚೆನ್ನಾಗಿ ಕೂದಲು ಬಿಳಿ ಕೂದಲು ಕಪ್ಪು ಆಗ್ತಾ ಬರುತ್ತೆ. ಅದೇ ನ್ಯಾಚುರಲ್ ಆಗಿ ಕೂಡ ನಾವು ಮಾಡ್ಕೋಬೋದಾಗಿ ಈ ವಿಡಿಯೋ ನೋಡಿ. ಹಾಗೆ ಸಣ್ಣ ವಯಸ್ಸಿನಲ್ಲಿ ಕೂಡ ಬಿಳಿ ಕೂದಲ ಸಮಸ್ಯೆ ಇರೋವರಿಗೂ ಕೂಡ ಈ ರೀತಿ ನೀವು ಯೂಸ್ ಮಾಡ್ಬೋದು. ಯಾಕಂದರೆ ಸಣ್ಣ ವಯಸ್ಸಿನವರಿಗೆ ಕೆಮಿಕಲ್ ಯೂಸ್ ಮಾಡೋದಕ್ಕೆ ಬರೋಲ್ಲ, ಹಾಗಾಗಿ ಈ ಥರ ಇರುವಂಥದ್ದು ಯೂಸ್ ಮಾಡ್ಬೋದು. ಇವಾಗ ನೋಡಿ ಲವಂಗ ಎಷ್ಟು ಚೆನ್ನಾಗಿ ಕಪ್ಪು ಬಣ್ಣಕ್ಕೆ ಬಂದಿರೋವಂಥದ್ದು. ಇವಾಗ ನೋಡಿ ಪೂರ್ತಿ ಚೂರು ಆಗ್ತಾ ಇರುವಂಥದ್ದು ಲವಂಗ. ಈ ಥರ ಇದ್ದಾಗ ನಾವು ಇವಾಗ ಸ್ಟವ್ ಆಫ್ ಮಾಡಬೇಕು. ಸ್ಟವ್ ಆಫ್ ಮಾಡಿದಾಗ ಈ ರೀತಿ ನೋಡಿ ಚೆನ್ನಾಗಿ ಲವಂಗಕ್ಕೂ ಕೂಡ ಚೆನ್ನಾಗಿ ಉರಿ ಅಂಟ್ಕೊಳ್ತಾ ಇರೋದು. ಉರಿಲಿ ಇದ್ರ ಜೊತೆಗೆ ನಾವು ಏನು ಮಾಡಬೇಕಂದ್ರೆ ಅದಕ್ಕೆ ನಾನು ಒಂದೇ ಒಂದು ಸ್ಪೂನಷ್ಟು ಕಪ್ಪು ಎಳ್ಳು ಹಾಕ್ತಾ ಇರೋವಂಥದ್ದು. ನೋಡಿ ಸಣ್ಣ ಸ್ಪೂನಷ್ಟು ನೋಡಿ ಕಪ್ಪು ಎಳ್ಳು. ಇವಾಗ ಇದು ಕೂಡ ಅದರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಇದರಲ್ಲಿ ಬಿಸಿ ಇರುವಂಥದ್ದಲ್ಲ ಲವಂಗ, ಹಾಗಾಗಿ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಈ ಥರ ನಾವು ಲವಂಗ ಜೊತೆಗೆ ಎಳ್ಳು ಕೂಡ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಂಡ್ವಿ ಅಂದರೆ ನಮಗೆ ಇವೆರಡೂ ಕೂಡ ಚೆನ್ನಾಗಿ ಪರ್ಫೆಕ್ಟಾಗಿ ರೆಡಿಯಾಗಿರುವಂಥದ್ದು. ಇವಾಗ ಮುಂದೆ ಏನು ಮಾಡಬೇಕಂತ ಹೇಳ್ತೀನಿ. ವಿಡಿಯೋ ಎಂಡ್ವರೆಗೂ ನೋಡಿದ ತಕ್ಷಣ ನಿಮಗೂ ಕೂಡ ಈಸಿ ಆಗುತ್ತೆ. ನೋಡಿದ್ರೆಗೆ ಫುಲ್ ವಿಡಿಯೋ ನೋಡಿದ್ಮೇಲೆ ಅರ್ಥ ಆಗುತ್ತೆ ಸ್ನೇಹಿತರೆ. ಅರ್ಧದಷ್ಟು ವಿಡಿಯೋ ನೋಡ್ಕೊಂಡು ಹೋದ್ಮೇಲೆ ಏನೋ ಕೂಡ ಅರ್ಥ ಆಗಲ್ಲ, ಹಾಗಾಗಿ ಹೇಳ್ತಾ ಇರೋವಂಥದ್ದು. ಇವಾಗ ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮತ್ತೇನು ಮಾಡ್ತೀನಿ ಅಂದರೆ ಸ್ನೇಹಿತರೆ, ಇದು ಪೂರ್ತಿ ನಾನು ಪುಡಿಯಾಗಿ ಮಾಡ್ಕೋಬೇಕಾಗತ್ತೆ. ಅದು ಯಾವ ಥರವಾಗಿ ಅಂತ ನೋಡಿ ನೀವು ಕೂಡ. ಸ್ನೇಹಿತರೆ, ಯಾವುದೇ ಕಲರ್ ಆಗಲಿ ಏನೇ ಇರಲಿ ಹೊರಗಡೆ ತಂದಿರೋಂಥದ್ದು ದುಡ್ಡು ಕಟ್ಟಿ ಕಲರ್ ಹಚ್ತೀವಿ, ಅದು ಕೆಮಿಕಲ್ ಇರೋಂಥ ಕಲರು ನಮಗೆ ಬೇಗನೆ ರಿಸಲ್ಟ್ ಸಿಗುತ್ತೆ. ಇದು ನ್ಯಾಚುರಲ್ ಆಗಿರೋವಂಥದ್ದು ಕಲರ್ ಅಲ್ವಾ, ನಾವು ಈ ಥರ ಯೂಸ್ ಮಾಡ್ತಾ ಇರುವಾಗ ನಮಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಏನಪ್ಪ ಇದು ಎಲ್ಲ ಫೇಕ್ ಅಂತ ಅಂದ್ಬಿಡಿ. ನಾವು ಯಾವುದೇ ಇದ್ದರೂ ಕೂಡ ಯೂಸ್ ಮಾಡ್ತಾ ಇರುವಾಗ ನಮಗೆ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಖಂಡಿತವಾಗಿ ನೀವು ಟ್ರೈ ಮಾಡ್ಬೋದು. ಇವಾಗ ನೋಡಿ ನಾನು ಲವಂಗ ಮತ್ತು ಎಳ್ಳು ಪುಡಿ ಮಾಡ್ತಾ ಇದ್ದೀನಿ. ಇದೇ ಥರವಾಗಿ ಸಣ್ಣ ಪುಡಿ ಮಾಡ್ಕೋಬೇಕು. ಎಳ್ಳಿನಲ್ಲಿ ಎಣ್ಣೆ ಅಂಶ ಚೆನ್ನಾಗಿರುತ್ತೆ, ಅದು ಚೆನ್ನಾಗಿ ಪುಡಿಯಾಗಿ ಎಣ್ಣೆ ಥರ ಚೆನ್ನಾಗಿ ಪೌಡ್ರ್ ಆಗುತ್ತೆ ನೋಡಿ.
ಹಾಗೆ ಕಾಣಿಸ್ತಾ ಇರ್ಬೋದು, ನಾವು ನೋಡ್ತಾ ಇರ್ಬೋದು ಲವಂಗ ಚೆನ್ನಾಗಿ ಪುಡಿ ಆಗ್ತಾ ಇರೋಂಥದ್ದು. ಅದು ಕೂಡ ಸಣ್ಣ ಪುಡಿ ಮಾಡ್ಕೊಂಡು ಬಿಡ್ತೀನಿ. ಸ್ವಲ್ಪ ಕೂಡ ತರಿತರಿಯಾಗಿ ಇರಬಾರ್ದು, ಪೂರ್ತಿ ಪೌಡ್ರ್ ರೀತಿ ನಾವು ಪುಡಿ ಮಾಡ್ಕೋಬೇಕು. ಇದು ಮಿಕ್ಸಿಯಲ್ಲಿ ಮಾಡೋದಕ್ಕೆ ಹೋದರೆ ನಮಗೆ ಸ್ವಲ್ಪ ಕೂಡ ಪೌಡ್ರ್ ಕೈಗೆ ಅಂಟೋದಿಲ್ಲ. ಹಾಗಾಗಿ ನಾನು ಈ ರೀತಿ ಕುಟ್ಟ ಕಲ್ಲಲ್ಲಿ ಪುಡಿ ಮಾಡ್ತಾ ಇದ್ದೀನಿ. ಈ ಥರವಾಗಿ ನೀವು ಕೂಡ ಪುಡಿ ಮಾಡ್ಕೊಂಡು ತೊಗೋಬೋದು. ನೀವು ಬೇಕಾದರೆ ಇದರಲ್ಲಿ ಮೆಹಂದಿ ಕೂಡ ಮಿಕ್ಸ್ ಮಾಡಿ ನಿಮ್ಮ ತಲೆಗೂ ಅಪ್ಲೈ ಮಾಡ್ಬೋದು. ಇವಾಗ ಮುಂದೆ ಯಾವ ಥರವಾಗಿ ನಾವು ತಲೆಗೆ ಅಪ್ಲೈ ಮಾಡ್ಬೋದು ಅಂತ ಅದು ಕೂಡ ಹೇಳ್ತೀನಿ. ನೀವು ಬೇಕಾದರೆ ಮೆಹಂದಿ ಪುಡಿ ಕೂಡ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದು. ನೋಡಿ, ಕೈ ಬೆರಳು ಕೂಡ ಕಪ್ಪು ಕಾಣಿಸ್ತಾ ಇರ್ಬೋದು. ಇಷ್ಟರಲ್ಲಿ ನಮ್ಮ ಕೈ ಬೆರಳು ಕೂಡ ಕಪ್ಪು ಆಗಿರೋದಲ್ವ, ಹಾಗೆ ನಮ್ಮ ಕೂದಲು ಕೂಡ ಚೆನ್ನಾಗಿ ಕಪ್ಪು ಆಗುತ್ತೆ ಸ್ನೇಹಿತರೆ. ಇವಾಗ ಇದು ಒಂದು ಬೌಲಲ್ಲಿ ತೆಕ್ಕೊಳ್ತೀನಿ. ಸ್ವಲ್ಪ ಬಿಸಿ ಇರುವಂಥದ್ದು ಬಾಣಲಿ ನಾನು ಅದರಲ್ಲಿ ಕುಟ್ಕೊಂಡಿದ್ದೀನಿ. ನೀವು ಕುಟ್ಟ ಕಲ್ಲಲ್ಲಿ ಕೂಡ ಕುಟ್ಕೋಬೋದು. ಇವಾಗ ನೋಡಿ, ನಿಮ್ಗೆ ಯಾವಾಗ ಬೇಕಾಗುತ್ತೆ ಆವಾಗ ಫ್ರೆಶ್ ಆಗಿ ಈ ಥರ ಮಾಡಿ ನೀವು ಕೂಡ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಈ ರೀತಿ ಮಾಡಿ ಚೆನ್ನಾಗಿ ಇಟ್ಕೋಬೋದು. ಇಟ್ಕೊಂಡು ನಿಮ್ಗೆ ಯಾವಾಗ ಬೇಕು ಆವಾಗ ಯೂಸ್ ಮಾಡ್ತಾ ಇರ್ಬೋದು. ಮತ್ತು ಜಾಸ್ತಿ ಕಲರ್ ಸಿಗುತ್ತೆ ಅದರಲ್ಲಿ. ಏನಾಗುತ್ತೆ ಅಂದರೆ ಯೂಸ್ ಮಾಡೋದಕ್ಕೆ ನಾವು ಕಲಸಿಟ್ಟಿರ್ತೀವಲ್ವ, ಅದರಲ್ಲಿ ಕಲರ್ ತುಂಬಾ ಚೆನ್ನಾಗಿ ಬಿಡ್ತಾ ಹೋಗುತ್ತೆ. ಹಾಗಾಗಿ ನೀವು ಯಾವಷ್ಟು ಬೇಕಷ್ಟು ಮಾಡ್ಕೋಬೋದು. ಇಲ್ಲಾಂದರೆ ಯೂಸ್ ಮಾಡೋದಕ್ಕೆ ಜಾಸ್ತಿ ಕೂಡ ಮಾಡಿ ಇಟ್ಕೋಬೋದು. ಇವಾಗ ಇದು 1 ಸ್ಪೂನಷ್ಟು ಆಗಿರುವಂಥದ್ದು. ಇದಕ್ಕೆ ನಾನು ಇವಾಗ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕ್ತೀನಿ. ಕೊಕೊನಟ್ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಾಸಿವೆ ಎಣ್ಣೆ ಕೂಡ ಇದರಲ್ಲಿ ಆ್ಯಡ್ ಮಾಡ್ಬೋದು. ಇವಾಗ ನಿಮ್ಗೆ ಯಾವ್ದು ಎಣ್ಣೆ ಅನುಕೂಲ ಆಗುತ್ತೆ ಆ ಎಣ್ಣೆ ಹಚ್ಕೊಳ್ಳೋದಕ್ಕೆ ನೀವು ಯೂಸ್ ಮಾಡ್ಬೋದು. ಕೊಬ್ಬರಿ ಎಣ್ಣೆ ಅಂದರೆ ನಾರ್ಮಲಿ ನಾವು ಜಾಸ್ತಿ ತಲೆಗೆ ಹಚ್ತಾನೆ ಇರ್ತೀವಿ, ಹಾಗಾಗಿ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿದ್ದೀನಿ. ನೋಡಿ ಎಷ್ಟು ಶೈನಿಯಾಗಿ ಕಲರ್ ಬಂದಿರೋವಂಥದ್ದು. ಲವಂಗ ಅಲ್ವಾ ಸ್ನೇಹಿತರೆ, ನಮ್ಮ ಕೂದಲಿಗೆ ತುಂಬಾ ಚೆನ್ನಾಗಿ ಶೈನಿಯಾಗಿ ಬ್ಲ್ಯಾಕ್ ಕೂದಲಾಗುತ್ತೆ ನೋಡಿ ಈ ಥರನೇ ಯೂಸ್ ಮಾಡ್ತಾ ಇರುವಾಗ. ಹಾಗೆ ನಾವು ಎಲ್ಲಿಗಾದರೂ ಕೂಡ ಹೋಗೋರಿದ್ದರೆ ಹಚ್ಕೊಂಡು ಹೋಗ್ಬೋದು. ನಾರ್ಮಲಿ ಹಚ್ಕೊಂಡು 1 ಗಂಟೆಗಳ ಕಾಲ ಬಿಟ್ಟರೆ ಚೆನ್ನಾಗಿ ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ನೀವು ಬಾಚಣಿಗೆಯಿಂದ ಬಾಚಿಕೊಂಡು ಹೋಗ್ಬೋದು. ಇಲ್ಲಾಂದರೆ ನೀವು ಬೆಳಗ್ಗೆ ಹೊತ್ತಿಗೆ ಹಚ್ಕೊಳ್ಳಿ, ರಾತ್ರಿ ಹೊತ್ತಿಗೆ ಹಚ್ಕೊಂಡು ಮನ್ಕೋಬೋದು, ಬೆಳಗ್ಗೆ ವಾಶ್ ಮಾಡ್ಕೋಬೋದು. ಹಾಗಾದರೆ ಯಾಕೆ ತಡ ಮಾಡೋದು ಸ್ನೇಹಿತರೆ, ಈ ಥರ ಕೂಡ ನೀವು ಹೇರ್ ಪ್ಯಾಕ್ ರೆಡಿ ಮಾಡಿ ನಿಮ್ಮ ತಲೆಗೂ ಕೂಡ ಹಚ್ಕೊಂಡು ನೋಡಿ. ನಿಮಗೂ ಕೂಡ ರಿಸಲ್ಟ್ ಸಿಕ್ಕರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ 4 ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ. ಅವರು ಕೂಡ ನೋಡಿ 4 ಜನರಿಗೆ ಶೇರ್ ಮಾಡ್ಬೋದು ಅಂತ ನಾನು ಕೂಡ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲಾಸ್ಟ್ವರೆಗೂ ಕೂಡ ನೋಡ್ಕೊಂಡಿದ್ರೆ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಬೋದು. ಹಾಗಿದ್ರೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿರುವಂಥದ್ದು. ಕಲರ್ ನೋಡಿ, ಈ ಥರ ಕಲರ್ ನೀವು ಕೂಡ ತಲೆಗೆ ಹಚ್ಕೊಂಡು ನೋಡಿ, ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ವಯಸ್ಸಿಲ್ಲ, ಸಣ್ಣ ವಯಸ್ಸು ದೊಡ್ಡ ವಯಸ್ಸು ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಹಾಗಾದರೆ ಯಾಕೆ ತಡ ಮಾಡೋದು, ನೋಡಿದ ಮೇಲೆ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ವೀಕ್ಷಕರೇ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.